ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ರಿಗೂ ಸ್ವಾಗತ ಇವತ್ತಿನ ಹೊಸ ಬ್ರ್ಯಾಂಡ್ ನ್ಯೂ ಅನ್ಬಾಕ್ಸಿಂಗ್ಗೆ. ಆ್ಯಂಡ್ ಇವತ್ತು ನನ್ನ ಜೊತೆ ಇದೆ ಇನ್ಫಿನಿಕ್ಸ್ನ ಹಾಟ್ 10. ಮುಂದ್ಗಡೆಯಿಂದ ನೋಡೋದಕ್ಕೆ ಹೀಗೆ ಕಾಣ್ತಾ ಇದೆ. ಆ್ಯಂಡ್ ಇದರ ಹೈಲೈಟ್ನ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ 6GB ರ್ಯಾಮ್ ಹಾಗೂ 128GB ಇಂಟರ್ನಲ್ ಮೆಮೊರಿಯೊಂದಿಗೆ ಬರ್ತಾ ಇದೆ. ಆ್ಯಂಡ್ ಇದರಲ್ಲಿ ಯೂಸ್ ಮಾಡಿರೋದು G70 ಪ್ರೊಸೆಸರ್. ಆ್ಯಂಡ್ ಹಿಂದಿನ ಭಾಗ ನೋಡೋದಾದರೆ ಹಿಂದ್ಗಡೆಯಿಂದ ಹೀಗೆ ಕಾಣ್ತಾ ಇದೆ. ಕೆಲವು ಹೈಲೈಟ್ಸ್ನ ಹಿಂದ್ಗಡೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಗೈನ್ G70 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ 6.7 ಇಂಚಸ್ನ ಡಿಸ್ಪ್ಲೇ ನೀಡಿದ್ದಾರೆ. 6.7 ಇಂಚಸ್ ಅಂದರೆ ಸ್ವಲ್ಪ ಜಾಸ್ತಿನೇ ದೊಡ್ಡದು, ಕ್ರೇಜಿ ಡಿಸ್ಪ್ಲೇ. 5200 mAh ಬ್ಯಾಟ್ರಿ ನೀಡಿದ್ದಾರೆ. ಆ್ಯಂಡ್ 16 ಮೆಗಾ ಪಿಕ್ಸಲ್ನ ಕ್ವಾಡ್ ಕ್ಯಾಮ್ರಾ ಇದೆ. ಆ್ಯಂಡ್ ಫೇಸ್ ಅನ್ಲಾಕ್ ಮತ್ತು ಫಿಂಗರ್ ಪ್ರಿಂಟ್ ಎರಡೂ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮೇಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ ಹಿಂದ್ಗಡೆ. ರಪ್ ಅಂತ ಬಾಕ್ಸ್ನ ಅನ್ಬಾಕ್ಸ್ ಮಾಡಿಬಿಡೋಣಂತೆ. ಆ್ಯಂಡ್ ನೋಡೋಣ ನಮ್ಮ ಸ್ಮಾರ್ಟ್ಫೋನ್ ಹೇಗೆ ಕಾಣುತ್ತೆ ಅಂತ. ಸೊ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಚಾಕು ಗೀಕು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ಅನ್ಬಾಕ್ಸ್ ಮಾಡೋದಕ್ಕೆ, ಗುಡ್ ಬಾಯ್ ಥರ. ಇದಕ್ಕೆ ಮುಂಚೆ ಅನ್ಬಾಕ್ಸ್ ಮಾಡಿರೋ ಪ್ರಾಡಕ್ಟ್ಸಲ್ಲಿ ಏನೇನರಲ್ಲೋ ಅನ್ಬಾಕ್ಸ್ ತೊಗೊಂಡಿದ್ದೀನಿ, ಕೀನಲ್ಲಿ, ಚಿಕ್ಕ ಚಿಕ್ಕ ಕಟರ್ನಲ್ಲಿ. ಸೊ ಇನ್ಫಿನಿಕ್ಸ್ನ ಹಾಟ್ 10 ಎಷ್ಟು ಹಾಟ್ ಆಗಿದೆ ಅಂತ ನೋಡೋಣ. ಸೊ ಓಪನ್ ಮಾಡ್ತಿದ್ದಂಗೆ ಹೀಗೆ ಕಾಣುತ್ತೆ. ಮೇಲ್ಗಡೆನೆ ಆ್ಯಸ್ ಯೂಶಲ್ ಸ್ಮಾರ್ಟ್ಫೋನ್ ಇಟ್ಟಿದ್ದಾರೆ. ಇದನ್ನು ನಾವು ಸೈಡ್ಗೆ ಇಡೋಣ, ಅದಾದಮೇಲೆ ಬರೋಣ. ಅದಕ್ಕೆ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಒಳಗಡೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಚಾರ್ಜಿಂಗ್ ಅಡ್ಯಾಪ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಮೈಕ್ರೋ USB ಕೇಬಲ್ ಇದೆ. ಆ್ಯಂಡ್ ಬಾಕ್ಸ್ ಒಳಗಡೆ ಕೆಲವು ಪೇಪರ್ ವರ್ಕು ಅದು ಇದು ಇದೆ, ಅದನ್ನು ಸೈಡ್ಗೆ ಇಡೋಣ, ಉಪಯೋಗಕ್ಕಿಲ್ಲ ಅದು. ಆ್ಯಂಡ್ ಸಿಲಿಕಾನ್ ಕೇಸ್ ಪರವಾಗಿಲ್ಲ, ಒಂದು ಲೆವೆಲ್ಗೆ ಡೀಸೆಂಟ್ ಆಗಿದೆ ಕ್ವಾಲಿಟಿ. ಆ್ಯಂಡ್ ಲಾಸ್ಟ್ ಇದ್ರ ಜೊತೆ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ನ ಕೊಟ್ಟಿದ್ದಾರೆ. ಸಿಲಿಕಾನ್ ಕೇಸ್ ಒಂದು ಇಟ್ಕೊಳ್ಳೋಣ. ಓಕೆ, ಸೊ ತೆಗೆಯೋಣ. ಚೆನ್ನಾಗಿದೆ, ಇದೊಂಥರ ಡಿಫ್ರೆಂಟ್ ಆಗಿದೆ. ಫಸ್ಟ್ ಲುಕ್ ಮಾತ್ರ ಕ್ರೇಜಿ ಆಗಿದೆ. ಕಲರು ಈ ಸರಿ ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಟೈಮು ಗ್ರೀನ್ ಕಲರ್ ಬಂದಿತ್ತು. ಫಸ್ಟ್ ಲುಕ್ ಬಗ್ಗೆ ಹೇಳೋದಾದರೆ ತುಂಬ ಪ್ರೀಮಿಯಮ್ ಆಗಿದೆ, ತುಂಬ ಲೈಟ್ ವೆಯ್ಟ್ ಇದೆ, ಅಷ್ಟೊಂದು ಭಾರ ಇಲ್ಲ. ಆ್ಯಂಡ್ ಚೆನ್ನಾಗಿದೆ. ಸೊ ಹಿಂದ್ಗಡೆಯಿಂದ ಹೀಗಿದೆ ನೋಡೋದಕ್ಕೆ, ಒಂದು ಲೆವೆಲಿಗೆ ಗ್ಲಾಸಿ ಫಿನಿಶ್ ಇದೆ, ಚೆನ್ನಾಗಿದೆ. ಆ್ಯಂಡ್ ಮುಂದ್ಗಡೆಯಿಂದ ಹೀಗೆ ಕಾಣ್ತಾ ಇದೆ. ಸೊ ಬನ್ನಿ ಪಟ್ ಅಂತ ಸ್ಟಾರ್ಟ್ ಮಾಡೋಣ. ಬೂಟ್ ಆಗ್ತಾ ಇದೆ. ಆ್ಯಂಡ್ ಇದೇ ಗ್ಯಾಪಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ ಅಂತ ಒಂದ್ಸರಿ ಹೇಳ್ಬಿಡ್ತೀನಿ. ಹಿಂದ್ಗಡೆ ನೋಡೋದಾದ್ರೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ, 16 ಮೆಗಾ ಪಿಕ್ಸಲ್ದು. ಆ್ಯಂಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ನೀಡಿದ್ದಾರೆ ಹಿಂದ್ಗಡೆನೆ. ಮೊಬೈಲ್ನ ರೈಟ್ ಸೈಡ್ ನೋಡೋದಾದ್ರೆ ವಾಲ್ಯೂಮ್ ಬಟನ್ ಇದೆ ಆ್ಯಂಡ್ ಪವರ್ ಬಟನ್ ಇದೆ. ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ಸಿಮ್ ಟ್ರೇ ಇದೆ. ಕೆಳಗಡೆ ನೋಡೋದಾದ್ರೆ 3.5mm ಆಡಿಯೋ ಜಾಕ್ ಇದೆ. ಆ್ಯಂಡ್ ಮೈಕ್ರೋ USB ಚಾರ್ಜಿಂಗ್ ಸ್ಲಾಟ್ ಇದೆ, ಸ್ಪೀಕರ್ ಇದೆ. ಸೊ ಬ್ಯಾಕ್ ಕೇಸ್ ಹಾಕ್ಬಿಡೋಣ, ಹೇಗಿದೆ, ಹೇಗೆ ಕಾಣುತ್ತೆ ಅಂತ ನೋಡುಮ. ಬ್ಯಾಕ್ ಕೇಸ್ ಹಾಕಿದ್ಮೇಲೆ ಹೀಗೆ ಕಾಣುತ್ತೆ. ಸೊ ಏನು ತೊಂದರೆ ಕೊಡೋದಿಲ್ಲ. ಹಿಂದ್ಗಡೆ ಏನು ಡಿಸೈನ್ ಇದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆಲ್ಮೋಸ್ಟ್ ಸೆಟಪ್ ಆಗಿದೆ. ಯೂಸರ್ ಇಂಟರ್ಫೇಸ್ ಹೀಗಿದೆ. ಆ್ಯಂಡ್ ಫಸ್ಟ್ ಇಂಪ್ರೆಷನ್ ಹೇಳಬೇಕು ಅಂದರೆ ತುಂಬ ಸ್ಮೂತ್ ಆಗಿದೆ, ಇಷ್ಟ ಆಯಿತು. ಲ್ಯಾಗಿ ಫೀಲ್ ಏನೂ ಇಲ್ಲ. ಆ್ಯಂಡ್ ಕ್ಯಾಮ್ರಾ ಕಡೆ ಹೋಗೋದಾದರೆ ಚೆನ್ನಾಗಿದೆ. ಕೆಲವು ಸ್ಯಾಂಪಲ್ ಫೋಟೋಸ್ನ ನಿಮಗೆ ಕೊಡ್ತೀನಿ ನೋಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಬ್ಯಾಕ್ ಫ್ಲ್ಯಾಶ್ ಲೈಟ್ ಅಲ್ಲದೆ ಅದ್ರ ಜೊತೆಗೆ ಫ್ರಂಟ್ ಫ್ಲ್ಯಾಶ್ ಲೈಟ್ ಕೂಡ ನೀಡಿದ್ದಾರೆ. ಡ್ಯುಯಲ್ ಫ್ಲ್ಯಾಶ್ ಲೈಟ್ ಇದೆ. ಆ್ಯಂಡ್ ಬೇಕಾದ್ರೆ ನೀವು ಎರಡೂ ಐ ಥಿಂಕ್ ಒಂದೇ ಸರಿ ಆನ್ ಮಾಡ್ಕೊಬೋದು. ಮುಂದೇನೂ ಆನ್ ಇದೆ ಆ್ಯಂಡ್ ಹಿಂದೇನೂ ಆನ್ ಇದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಸೊ ಈ ಸ್ಮಾರ್ಟ್ಫೋನ್ ಆಲ್ರೆಡಿ 4th of October ಲಾಂಚ್ ಆಗಿದೆ. ಆ್ಯಂಡ್ ಲಾಂಚ್ ಆಗಿರೋ ಪ್ರೈಸು 9,999 rupeesಗೆ. ಸೊ ಐ ಥಿಂಕ್ ಬೇರೆ ಯಾವುದು ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜ್ಗೆ 6GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಕೊಡ್ತಾ ಇಲ್ಲ. ಮೇ ಬಿ ಪ್ರೊಸೆಸರ್ ಇನ್ನೊಂಚೂರು ಬೆಟರ್ ಆಗಿರೋದು ಸಿಗ್ಬೋದು, ಬಟ್ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ. Helio G70 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ 5200 mAh ಬ್ಯಾಟ್ರಿ ನೀಡಿದ್ದಾರೆ. 6GB ರ್ಯಾಮ್ ಹಾಗೂ 128GB ಇಂಟರ್ನಲ್ ಸ್ಟೋರೇಜ್ ನೀಡಿದ್ದಾರೆ. ಸೊ ಇದಿಷ್ಟು ನೋಡ್ತಾ ಇದ್ರೆ ನಮಗೆ ಬರೋ ಮೊದಲ ಪ್ರಶ್ನೆ, ಇದು ಬಜೆಟ್ ಗೇಮಿಂಗ್ ಸ್ಮಾರ್ಟ್ಫೋನ್ ಆಗ್ಬೋದಾ ಅಂತ. ಸೊ ಬನ್ನಿ ಸ್ವತಃ ಟೆಸ್ಟ್ ಮಾಡಿಬಿಟ್ಟು ನೋಡೋಣಂತೆ ಹೇಗಿದೆ ಇದರ ಪರ್ಫಾರ್ಮೆನ್ಸ್ ಗೇಮಿಂಗ್ ವಿಷಯಕ್ಕೆ ಬಂದ್ರೆ ಅಂತ. ಕ್ಲಾಸ್ ಸ್ಕ್ವಾಡ್ ಅನ್ಸುತ್ತೆ. ಆಲ್ಸಮ್ ಬಾಯ್ಸ್ ಅಂಡ್ ಗರ್ಲ್ಸ್. ಸೊ ಇವತ್ತು ವಾಪಸ್ ಆಡ್ತಾ ಇದ್ದೀವಿ ಫ್ರೀ ಫೈರ್. ಹೋ ಎಣ್ಣೆ ಬೇಕು ಅಣ್ಣ, ಬೋಯ ಬೇಕು ಅಣ್ಣ. ಯಾವ್ದು ಹೊಸ ಮ್ಯಾಪು?
ಎನಿಮೀಸು ಎನಿಮೀಸು. ಸೊ ಹೀಲಿಯೋ G70 ಪ್ರೊಸೆಸರ್ ಯಾವ ಲೆವೆಲ್ಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ನನಗನ್ಸಂಗೆ ಕರೆಕ್ಟಾಗೆ ವರ್ಕ್ ಮಾಡುತ್ತೆ. ಇಲ್ಲಿ ನಮ್ಮ ಸ್ಕಿಲ್ಸ್ನ ಪ್ರದರ್ಶನ ಮಾಡಬೇಕಷ್ಟೆ ನಾವು. ಮೇಲ್ಗಡೆ ಇದ್ದಾರೆ. ಬಿದ್ದಿದೆ ಡ್ಯಾಮೇಜು ಮೇಲ್ಗಡೆ ಅವನಿಗೆ. ನಾಕ್ ಒಬ್ಬ. ನಾಕ್ ಆಗಿಲ್ವಾ? ನಮ್ಮ ಟೀಮವನೊಬ್ಬ ಓಡಿಸ್ಕೊಂಡ. ನನ್ನ ಹತ್ರನೇ ಅವನೇ. ಅಲ್ಲಿ ಎಲ್ಲೆಲ್ಲಿ ನಿಂತ್ಕೋತಾರೋ ಗೊತ್ತಾಗಲ್ಲ ಬ್ರೋ. ಅಯ್ಯೋ ಮೇಲ್ಗಡೆ ಇದ್ದಾನೆ ಒಬ್ಬ. ಒಬ್ಬನೇ ಇಲ್ಲ ರಿವೈವ್ ಹಾಕೊಂಡ್ರೆ ಅನ್ಸುತ್ತೆ. ಇನ್ನೊಬ್ಬನು ಇದ್ದ, ಇಬ್ಬರಿದ್ದಾರೆ. ಸ್ಕ್ರೀನ್ ಮಾತ್ರ ಸೆಕ್ಸಿ ಆಗಿದೆ. ದೊಡ್ಡ ಸ್ಕ್ರೀನ್ ಅಲ್ಲ. 6 ಪಾಯಿಂಟ್ ಬ್ರೋ ಬಂದ್ರು ಬ್ರೋ. ಡಿಫೀಟೆಡ್ ಶೆಟ್ ಬ್ರೋ. ಹೀಲ್ ಆಗಷ್ಟು ನೋಡ. ನೆಕ್ಸ್ಟ್ ರೌಂಡ್ ನಮ್ದೆ. ಲೆಟ್ಸ್ ಗೋ. ಗನ್ನೇ ಇಲ್ಲ ಪರ್ಚೇಸ್ ಮಾಡೋಕ್ಕೆ. ಐ ಮೀನ್ ದುಡ್ಡೇ ಇಲ್ಲ ಪರ್ಚೇಸ್ ಮಾಡೋಕ್ಕೆ ಗನ್ನ. ನಾವು ಸ್ವಲ್ಪ ನಮ್ಮ ಸ್ಕಿಲ್ಸ್ ಪ್ರದರ್ಶನ ಮಾಡಬೇಕು. ನಾಕೊಬ್ಬ. ಇನ್ನೊಬ್ಬ ಇಲ್ಲೇ ಅವನೇ ಮುಂದೆ ಇದೆ ಮೋಸ್ಟ್ಲಿ. ಅಯ್ಯೋ ನನಗೆ ಹೊಡೆದ. ನಾಕ್ ಆದ್ಮೇಲೆ ಮೂನೇ ಆಗಲ್ಲ ಹೊಡಿಕೆ. ಕವರ್ಗೆ ಹೋಗೋ ಸತ್ತು ಹೊಡೆದ್ಬಿಟ್ಟಿರ್ತಾರೆ ನಮ್ಮನ್ನ. ಆ ಸಮಯ ಯಾರನ್ನೋ ಹೊಡೆದ ಅವನು. ಓಕೆ ನಮ್ಮ ಕಡೆ ಇಬ್ಬರು ನಾಕು. ಆರಾಮಾಡಿ ಆರಾಮಾಡಿ. ಮೇಲಿದ್ದಾರೆ ನಿಮ್ಮೆಲ್ಲ. ಇವನು ನಾಕಾದ. ಕಮಾನ್ ಒಬ್ಬನೇ ಇರೋದು ಟೀಮಲ್ಲಿ. ಮೇಲೆ ಓಡ್ದ. ಸೂಪರ್. Let us go. ಹೋಗ್ಲಿ ಬಿಡಿ. ಶಾರ್ಟ್ ರೇಂಜ್ ಈ ಶಾರ್ಟ್ ಗನ್ ಮಾತ್ರ ಕ್ರೇಜಿ ಆಗಿದೆ. ಬಟ್ ಇಲ್ಲಿ ಹೆವಿ ಕವರ್ ಬ್ರೋ, ಅದೇ ಬೇಜಾರು.
ಇವನು ಯಾರನ್ನ ಹಾಕೇ ಬಿಟ್ಟ ಇವನು ಹುಡುಗ. ಇನ್ನೊಬ್ಬ ನಾಲ್ಕು ಮೇಲೆ. ಓಕೆ, ಬಟ್ ಆದ್ರೂ ಬ್ರೋ ಹೆವಿ ಇದೆ. ಸೆಕ್ಸಿ ಸ್ಕ್ರೀನು, ಕೈನೇ ಆಡಿಸ್ಬೋದು ಸ್ಕ್ರೀನಲ್ಲಿ. ಮುಂದೆ ಅವನ ಎಲ್ಲಿ ಬಂದ? ಪಾ ರೈಟಿಂದ ಬಂದ. ನಮ್ಮ ಮನೆಯೊಳಗೆ ನೋಡ್ತಿದ್ದೆ ಲಾಸ್ಟ್ ಕೈ. ಇವನ್ ಮೇಲ್ಗಡೆ ಇದ್ದಾನೆ ಮನೆಯೊಳಗೆ, ಮೋಸ್ಟ್ಲಿ ಹೊಡಿತಾನೆ. ಬಟ್ ವೆರಿ ಬ್ಯೂಟಿಫುಲ್. ಅಯ್ಯೋ ಇವನು ಚೆನ್ನಾಗಿ ಹೊಡೆಸ್ಕೊಂಡ. ಒಬ್ಬನೇ ಹೊಡೆದ್ಬಿಟ್ಟ ಅವ್ರ ಟೀಮಲ್ಲಿ. ಓಕೆ, ಲೀಡಲ್ಲಿದ್ದಾರೆ ಅವರು. ಈ ರೌಂಡ್ ನಮ್ದೆ. ಹಂಗೆ ಹೇಳ್ತೀರಾ? ಮುಂದ್ಗಡೆ ಡ್ಯಾಮೇಜ್ ಬಿತ್ತು. ಎಲ್ಲಿ ನೋಡ್ರ ಅಯ್ಯೋ ಶಾರ್ಟ್ ಗನ್ ಮನೆ ಒಳಗಿಂದ ಹೊಡೆದಂತೆ. ಪ್ರೋ ಅಪೋನೆಂಟ್ ಸಿಕ್ಬಿಟ್ಟಿದ್ದಾರೆ. ನೈಸ್. ಇಲ್ಲ ಒಬ್ಬ ಹೊಡೆದು ಮಕ್ಕಳು. ಇದು ಮಸ್ತ್ ಗೇಮ್ ಇದೆ. ಐ ಲವ್ ದಿಸ್ ಗೇಮ್. ಮೈ ಹಾರ್ಟ್ ಬೀಟ್ಸ್ ಫಾರ್ ದಿಸ್ ಗೇಮ್. ಇಬ್ರು ಬಂದ್ರು. ರಿವೈವ್ ಹಾಕೋತಾರ, ಇಲ್ಲ ಲೂಟ್ ಮಾಡ್ತಾವ. ಬರ್ತಾ ಇಲ್ಲ ಇಲ್ಲಿರೋದವ್ರಿಗೆ. ಹೊಡಿಯೋ ಅದು ಹಾಕಿದ್ಯಾ ಕಣೋ. ಕನ್ನಡ ಬಾರೋ ಹೊಡ್ಸೋ. ಚಿಕನ್ ಡಿನ್ನರ್, ಸಾರಿ ಚಿಕನ್ ಡಿನ್ನರ್ ಅಂತಲೇ ಹೋಗುತ್ತಪ್ಪ. ಓ ಹಾಕ್ಸ್ಕೊತಾನೆ ಇವನು ಅಷ್ಟೇ. ನೈಸ್ ಪ್ಲೇ. Beautiful gameplay by two YouTubers. ಐ ಥಿಂಕ್ ಡಿವೈಸ್ ಪರ್ಫಾರ್ಮೆನ್ಸು ಚೆನ್ನಾಗಿದೆ. 6GB ರ್ಯಾಮು, ಬಜೆಟಲ್ಲಿ ಸೈಕ್ ಫೋನು. ಈ ಸರಿ ನಮ್ದು ಮಾಡ್ಕೊಬೇಕು ಬ್ರೋ, ಮುಂದೋಗ್ಬಿಟ್ಟವ್ರು. ನೈಸ್ ಒನ್. ಯಾರೋ ನಾಕ್ ಬೇರೆ ಮಾಡಿದ್ರು. ಅದ್ ಹೆಂಗ್ ಅವ ಹೊಡೆದ ಅಂತ ನನಗೆ ಶಿಪ ಇದೆ. ಒಬ್ಬ ನಾಕ್. ಅಯ್ಯೋ ನಾನು ನಾಕ್ ಮಾಡಿದ್ರು ಬ್ರೋ. ಇಲ್ಲ ಮನೆ ಒಳಗೆ ಕೂತ್ಕೊಂಡ್ಬಿಟ್ಟವ್ರೆ ಬ್ರೋ. ಇವನು ಫುಲ್ ಹೋಗಿದ್ದಾನೆ.
ನಾ ಹೊಡ್ಯಾಂತಿದ್ದೆ ಅಂತ ಅವ ತೆಗೆದು ನನಗೆ ಫಸ್ಟ್ ಹೊಡೆದಂತೆ ನನಗೆ ಇಲ್ಲಿ ಹೊಡೆಸ್ಕೊತಾನೆ ಇವನು. ಕಮನ್ ಬಿಡೋ ಕಮೋನ್, ಕ್ಲಚ್ ಗಾರ್ಡ್ ಆಗು. ಓ who's the pro? Number 3 is the pro. ಅಯ್ಯೋ ನೈಸ್. ಆಸಮ್ ಬಾಯ್ಸ್ ಅಂಡ್ ಗರ್ಲ್ಸ್, ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸಿಂಗ್ ಹಾಗೂ ಗೇಮಿಂಗ್ ರಿವ್ಯೂ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ನಿಮ್ದು ಇರಲಿ ಅಂತ ಒಂದೊಂದು ಲೈಕ್ ಹಾಕೋದನ್ನ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬರಾಗಿರೋ ನಮ್ಮ ಚಾನಲ್ಗೆ ರಪ್ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ಸಿಗೋಣ ಮುಂದಕ್ಕೆ ಇನ್ನೊಂದು ಹೊಸ ಅನ್ಬಾಕ್ಸಿಂಗ್ ಜೊತೆಗೆ. ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯು.